ಸ್ನೇಹಿತರೆ, ಹೇಗಿದ್ದೀರಾ? ಕನ್ನಡಿಗರಿಗೆಲ್ಲ ನಮಸ್ತೆ. ಸ್ನೇಹಿತರೆ, ಈಗ ನಾನು ಈ ಕರ್ನಾಟಕದ ಗಡಿ ಭಾಗ ಏನಿದೆ, ಜಲ್ಲಿಪಾಳ್ಯ ಅಂತ, ಆ ಜಲ್ಲಿಪಾಳ್ಯಕ್ಕೆ ಹೋಗಿ ಅಲ್ಲಿನ ಜನರ ಸ್ಥಿತಿ ಹೇಗಿದೆ ಅನ್ನೋದನ್ನ ವಿಚಾರಿಸಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 3 ಕಿಲೋಮೀಟ್ರ್ ಬಂದೆ ಅಂಚೆಪಾಳ್ಯ ಅಂತ ಸಿಗುತ್ತೆ. ಆ ಅಂಚೆಪಾಳ್ಯದಲ್ಲಿ ಆಲ್ಟ್ ಆಗಿದೆ. ಒಂದು ಗಣೇಶನ ದೇವಸ್ಥಾನದ ಹತ್ರ ಇರ್ಬೋದು ಅಂತ ಕೇಳಿದೆ. ಇರಿ, ಏನೂ ತೊಂದರೆ ಇಲ್ಲ, ಆರಾಮಾಗಿರಿ ಅಂದರು. ಸುತ್ತ ಮನೆಗಳಿದ್ದು, ಒಂದು ದೇವಸ್ಥಾನ ಇತ್ತು. ಸ್ನೇಹಿತರೆ, ನಿಜವಾಗ್ಲೂ ಖುಷಿಯಾಯಿತು. ಎಲ್ಲಿಂದನೋ ಬಂದು, ಯಾವುದೋ ಊರಿಂದ ಬಂದು, ಯಾವುದೋ ಜಿಲ್ಲೆಯಲ್ಲಿ ಗೊತ್ತಿಲ್ಲದಿರುವಂಥ ಊರಲ್ಲಿ ಉಳ್ಕೋತೀನಿ ಅಂತಂದಾಗ ಜನ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ, ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಊಟ ಮಾಡ್ತೀರಾ ಅಂತ ಕೇಳಿ ಎಲ್ಲ ಪಾಪ ಬಾಳೆಹಣ್ಣೆಲ್ಲ ತಂದುಕೊಟ್ಟು ತುಂಬ ಚೆನ್ನಾಗಿ ಮಲ್ಕೊಳ್ಳೋಕ್ಕೆ ಚಾಪೆ ಎಲ್ಲ ಕೊಟ್ಟು, ಒಂಥರ ಗೆಸ್ಟ್ ಯಾರೋ ಬಂದವ್ರೆ ಮನೆಗೆ ಅನ್ನೋ ಥರ ರೀತಿಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಂದು ಪಾಪ ವಿಚಾರಿಸ್ಕೊತಿದ್ರು. ಅಲ್ಲಿಂದ ಬೆಳಗ್ಗೆ ಎದ್ದು ಅಲ್ಲಿ ಗಣೇಶನ ಹಂಗೆ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಸಹ ಕೊಟ್ಟರು. ಪ್ರಸಾದನೂ ಸಹ ಅಲ್ಲೇ ತಿನ್ಕೊಂಡು ಅಲ್ಲಿಂದ ಈಗ ಪ್ರಯಾಣ ಸಾಗ್ತಾ ಇದೆ. ಈಗ ಮುಂದೆ ಈಗ ನೆಕ್ಸ್ಟು ಇಲ್ಲಿ ಮಾದಾಪುರ ಅಂತ ಒಂದು ಊರಿದೆ. ಆ ಊರಲ್ಲಿ ಲೆಫ್ಟ್ ತಗೊಂಡ್ರೆ ಅದು ಚಾಮರಾಜನಗರ ಕಡೆಗೆ ಹೋಗುತ್ತೆ. ಈಗ ಜರ್ನಿ ಶುರು ಮಾಡೋಣ. ಈ ಆಲ್ಟ್ ಅಂತ ಉಳ್ಕೊಂಡಾಗ ಜನ ಕೊಡೋ ಪ್ರೀತಿ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ. ಪಾಪ ಒಂದು ಅಜ್ಜಿ ಬಂದು ಎಷ್ಟು ವಿಚಾರಿಸಿದ್ರು ಅಂದರೆ, ಬೆಳಗ್ಗೆ ಪಾಪ ಟೀ ಮಾಡ್ಕೊಬಂದು ಅವರೇನೆ ಟೀ ಕುಡಿತೀನಪ್ಪ ಅಂತ ಕೇಳಿ ಟೀ ಮಾಡ್ಕೊಬಂದು ಕೊಟ್ಟು, ಏನನ್ನೋ ಅವರು ನಿರೀಕ್ಷಿಸಿಲ್ಲ. ಎಲ್ಲಿಂದನೋ ಬಂದಿದ್ದೀರಾ, ಚೆನ್ನಾಗಿ ಹೋಗಬೇಕು, ನಿಮ್ಮೂರೇ ಅಂತ ತಿಳ್ಕೊಳಪ್ಪ, ಏನು ಭಯ ಇಲ್ಲ, ಆರಾಮಾಗಿ ಮಲ್ಕೋ, ಏನು ಎದುರು ಬೇಡ, ಯಾರು ಏನು ತೊಂದರೆ ಇಲ್ಲ, ಇಲ್ಲಿ ಆರಾಮಾಗಿರು, ಸುತ್ತ ಮನೆ ಇದೆ, ಇಲ್ಲಿ ಹಿಂದ್ಗಡೆ ಮನೆ ಇದೆ, ಏನಾರು ಬೇಕಾದರೆ ಕೇಳು, ಕೂಗು ಬರ್ತೀವಿ ಅಂತ. ಅಲ್ಲಿ ಏನಂದರೆ ಭಾಷೆ ತಮಿಳು ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ನೀವು ಗಡಿ ಭಾಗದಲ್ಲಿ, ನನಗೆ ಈಗ ಗೊತ್ತಾಗ್ತಾ ಇರೋ ವಿಷಯ ಏನಂದರೆ, ಗಡಿ ಭಾಗದಲ್ಲಿ ನೀವು ಎಲ್ಲೇ ಹೋಗಿ ಕನ್ನಡ ಮತ್ತು ಬೇರೆ ಭಾಷೆ ಎಲ್ಲ ಈ ತಮಿಳು ಮಿಕ್ಸ್ ಆಗಿಬಿಟ್ಟಿದ್ದಾರೆ. ಏಕೆಂದರೆ ತುಂಬ ವರ್ಷಗಳ ಮುಂದೆ ತಮಿಳ್ನಾಡು ಬಾರ್ಡ್ರು ಬಂದ್ಬಿಟ್ಟು ಇಲ್ಲಿ ತನಕನೂ ಇತ್ತಂತೆ. ಏನಿದೆ ಈಗ ಅಂಚೆಪಾಳ್ಯ ಏನು ಹೇಳ್ತೀವಿ, ನಮ್ಮ ಒಂದು ಗಂಟನೂ ಇತ್ತಂತೆ. ಆಮೇಲೆ ಎಲ್ಲ ಚೇಂಜ್ ಆಗಿರೋದು. ಆವಾಗ ಅವರು ಸ್ಕೂಲ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಲ್ಲ ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲನೂ ತಮಿಳು ಚೇಂಜ್ ಆಗಿದೆ. ಅಂದರೆ ಕೆಲವರು ತಮಿಳ್ನಾಡಿಂದ ಇಲ್ಲಿ ಬಂದಿದ್ದಾರೆ, ಇಲ್ಲಿಯವರು ಅಲ್ಲೋಗಿದ್ದಾರೆ, ಆ ಥರದಲ್ಲಿ ಕೆಲವು ಆಗಿದೆ. ಬಟ್ ಕರ್ನಾಟಕಕ್ಕೆ ಸೇರಿರೋದು ಕರ್ನಾಟಕದೇ ಎಲ್ಲ ಸವಲತ್ತು. ಅದರಲ್ಲಿ ಏನಂತಂದರೆ, ರೋಡು ಎಲ್ಲಿ ಹೋದ್ರೂ ರೋಡು ನಮ್ಮ ಒಳಗಡೆನೇ ಆ ಥರ ಇದೆ, ಕರ್ನಾಟಕದ ಒಳಗಡೆ. ಇನ್ನು ಬಾರ್ಡರಲ್ಲಿ ಕೇಳಬೇಕಾ, ಎಲ್ಲಿ ಹೋದ್ರೂ ರೋಡ್ಗಳು ಚೆನ್ನಾಗಿಲ್ಲ. ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಪರವಾಗಿಲ್ಲ, ಓಕೆ ಅನಿಸ್ತಾ ಇರುತ್ತೆ. ಬಾರ್ಡ್ರ್ ಲೈನಿಗೆ ಬಂತು, ಏನು ಗಡಿ ಹತ್ತತ್ರ ಬಂತು ಅಂದರೆ ಏನೂ ಇರೋಲ್ಲ. ನೋಡಿ, ಈ ರೋಡೇ ನೋಡಿ ಹೆಂಗಾಗಿದೆ ಅಂತ. ನಮ್ಗೆ ಮುತ್ತತ್ತಿ ರೋಡ್ ನೋಡ್ದಂಗೆ ಆಗ್ತಾಯಿದೆ. ಇವೆಲ್ಲ ಮುತ್ತತ್ತಿ ರೋಡೂ ಹಂಗೆ ಇರೋದು, ಆ ಥರ ಕಾಣಿಸ್ತಾ ಇದೆ ಎಲ್ಲ. ಹಾಗೆ ಇಲ್ಲಿ ಮುಂದೆ ಹೋಗೋಣ. ಇಲ್ಲಿ ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತೀನಿ ಏನು ಅನ್ನೋದನ್ನೆಲ್ಲ ನೋಡ್ತಾಯಿರಿ ಸ್ನೇಹಿತರೆ. ವಿಡಿಯೋ ನೋಡ್ತಾಯಿರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕನ್ನಡಿಗರೇ ಬೆಳೆಸ್ತಿಲ್ಲ ಅಂತಂದರೆ ಇನ್ನು ಯಾರು ಬೆಳೆಸ್ತಾರೆ? ತುಂಬ ರಿಸ್ಕ್ ತಗೊಂಡು ಇದೆಲ್ಲ ವಿಡಿಯೋ ಮಾಡ್ತಿರೋದು. ಏಕೆಂದರೆ ಒಂದು ತೋರಿಸ್ಬೇಕು, ಇದೆಲ್ಲ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿರೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋಡ್ತಾ ಇದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಹ ಅಪ್ಡೇಟ್ ಬರ್ತಾ ಇರುತ್ತೆ, ಅದನ್ನೂ ಫಾಲೋ ಮಾಡ್ಕೊಳ್ಳಿ. ಎಲ್ಲಿ ಇರ್ತೀನಿ, ಹೇಗಿರ್ತೀನಿ ಅನ್ನೋದನ್ನೆಲ್ಲ ನಿಮಗೆ ಆಗ್ತಾ ಇರ್ತೀನಿ. ಸ್ವಲ್ಪ ಡಿಲೇ ಆಗುತ್ತೆ, ಯಾಕೆ ಅಂದರೆ ಇಲ್ಲಿ ಬಾರ್ಡರಲ್ಲೇ ಇರೋದ್ರಿಂದ ನಾನು ನೆಟ್ವರ್ಕು ಇಶ್ಯೂ ಇರುತ್ತೆ, ಪ್ರಾಬ್ಲಮ್ ಆಯ್ತೈತೆ. ನೆಟ್ವರ್ಕ್ ಚೆನ್ನಾಗಿತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಅಪ್ಲೋಡ್ ಮಾಡ್ಬೋದು. ನೆಟ್ವರ್ಕ್ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ನೆಟ್ವರ್ಕ್ ಇರೋ ಥರ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದಷ್ಟು ಅಪ್ಲೋಡ್ ಮಾಡ್ತೀನಿ, ನೋಡೋಣ.
ಯಾವ್ಯಾವ ಊರಿಗೆ ಹೋಗ್ಬೋದು, ಯಾವ್ಯಾವ ಹಳ್ಳಿನ ವಿಸಿಟ್ ಮಾಡ್ಬೋದು ಅಂತ ಊರನ್ನ ಆದಷ್ಟು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಎಲ್ಲರ ಆಶೀರ್ವಾದನೂ ಇರಲಿ. ಬನ್ನಿ ಮುಂದೆ ಹೋಗೋಣ. ಕನ್ನಡಿಗರೇ ನೋಡಿ, ಕರ್ನಾಟಕದ ಗಡಿ ಭಾಗ ಆ ಕಡೆ ಹೆಂಗಿತ್ತು ರೋಡು, ಈ ಕಡೆ ನೋಡಿ ಹೆಂಗಿದೆ. ಒಳಗಡೆ ಬರ್ತಿದ್ದಂಗೆ ಒಂಥರ ಚೆನ್ನಾಗಿರುತ್ತೆ ರೋಡು, ಆ ಕಡೆ ಲಾಸ್ಟ್ಗೆ ಹೋಗ್ತಿದ್ದಂಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ ರೋಡು. ನೋಡಿ ಒಳಗಡೆ ನೋಡಿ ಈ ಥರ ಇರುತ್ತೆ ರೋಡು, ಚೆನ್ನಾಗೈತೆ, ಓಕೆ. ಇಷ್ಟಿದ್ರೆ ಅಲ್ಲಂತೂ ಕೇಳಬೇಡಿ, ಒಂದು 10-15 ಕಿಲೋಮೀಟ್ರು ಆ ಕಡೆ ಹೋಗ್ತಿದ್ದಂಗೆ ಫುಲ್ ಎಲ್ಲ ಹೋಗ್ಬಿಟ್ಟೈತೆ ರೋಡು. ನೋಡಿ ಇದು ಚೆನ್ನಾಗಿದೆ, ಇದು ಒಳಗಡೆ ಅಂದರೆ ಕರ್ನಾಟಕ ಸ್ವಲ್ಪ ಒಳಗಡೆ, ಗಡಿ ಬಿಟ್ಟು ಒಂದು 10-15 ಕಿಲೋಮೀಟ್ರು ಒಳಗಡೆಗೆ ಈ ಥರ ಇದೆ ರೋಡು. ಅದೇ ಒಳಗಡೆ ಹೋದರೆ ರೋಡೇ ಇಲ್ಲ ಅವ್ರಿಗೆ. ಕೆಲವು ಹಳ್ಳಿಗಂತೂ ರೋಡೇ ಇಲ್ಲ ಬಿಡಿ, ಹೇಗಿರ್ತಾರೋ ಗೊತ್ತಿಲ್ಲ. ಪಾಪ ತುಂಬ ಕಷ್ಟ ಅನುಭವಿಸ್ತಾರೆ ಅವರೆಲ್ಲ, ಓಡಾಡಬೇಕು ಬರಬೇಕು. ನಾನು ಹಳೆ ವಿಡಿಯೋದಲ್ಲಿಂದ ನೋಡಿ, ಕುಡುಬಕ್ಕಿ ಅನ್ನೋ ಒಂದು ಗ್ರಾಮ, ಮಾದೇಶ್ವರ ಬೆಟ್ಟದ ಹತ್ರ ಒಂದು ಒಳಗಡೆ ಹೋಗುವಂಥ ಗ್ರಾಮ. ಆ ಗ್ರಾಮಕ್ಕಂತೂ ರೋಡೇ ಇಲ್ಲ. ಅದು ಯಾವ ಥರ ಪಾಪ ಜೀವನ ಮಾಡ್ತಾರೋ. ಒಂದು ಹಾಸ್ಪಿಟ್ಲಿಗೆ ಬರಬೇಕು ಅಂದ್ರೆ ಅವರು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಂತೆ, ಅಲ್ಲಿಗೆ ಬರೋದಕ್ಕೆ 8 ಕಿಲೋಮೀಟ್ರು. ಇನ್ನು ಮಾದೇಶ್ವರ ಬೆಟ್ಟ ಹೋಗೋದಕ್ಕೆ ಅಲ್ಲಿಂದ ಮತ್ತೆ ಒಂದು 6-7 ಕಿಲೋಮೀಟ್ರು. ಆ ರೋಡಲ್ಲಿ ಏನಾಗುತ್ತೋ ಅನಿಸುತ್ತೆ ಬರುವಷ್ಟರಲ್ಲಿ, ಆ ಥರ ರೋಡದು. ಆ ವಿಡಿಯೋ ಇದೆ, ಕೊಡಬಕ್ಕಿ ಅಂತ ಒಂದು ಗ್ರಾಮ, ಆ ಗ್ರಾಮದ್ದು ಪೂರ್ತಿ ವಿಡಿಯೋ ಇದೆ ನೋಡಿ. ಇದು ರಾಮಾಪುರದಿಂದ ರೈಟ್ ತಗೊಂಡ್ರೆ ಇದು ಚಾಮರಾಜನಗರಕ್ಕೆ ಹೋಗುತ್ತೆ. ನೋಡಿ ಹೇಗಿದೆ ಅಂತ, ದಟ್ಟವಾದ ಕಾಡು ಮಧ್ಯ ರೋಡಲ್ಲಂತೂ ಗುಂಡಿಗಳು, ಎಲ್ಲಿ ನೋಡಿದ್ರು ಗುಂಡಿಗಳು. ರಾಮಾಪುರಕ್ಕೆ ಅಂದರೆ ಹೋಗೋ ರೋಡ್ ಇದು. ರಾಮಾಪುರ ಬಂದು 9 ಕಿಲೋಮೀಟ್ರು. ರಾಮಾಪುರ ರೋಡು ಇದು. ಅಲ್ಲಿ ಆ ಕಡೆಯಿಂದ ಅಂಚೆಪಾಳ್ಯದಿಂದ ಬಂದಾಗ ರೈಟ್ ತಗೊಂಡಿದ್ದು, ಲೆಫ್ಟ್ ತಗೊಂಡು ಅಂದರೆ ಎಲ್ಲ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಫುಲ್ಲು ಫಾರೆಸ್ಟು. ಏನು ದೊಡ್ಡ ಕಾಡು ಬಿಡಿ ಇದು. ರೋಡಂತೂ ವೆಹಿಕಲ್ಗಳು ಜಾಸ್ತಿ ಅನಿಸುತ್ತೆ, ಎಲ್ಲ ಹೋಗಿದೆ. ಇಲ್ಲಾಂದರೆ ತ್ಯಾಪೆ ಹಾಕಿ ಬರೀ ತ್ಯಾಪೆ ಹಾಕೋ ಕೆಲಸನೇ ಮಾಡೋದು, ಯಾವುದೋ ಒರಿಜಿನಲ್ ಕೆಲಸ ಅಂತ ಮಾಡಲ್ಲ ಬಿಡಿ. ಕರ್ನಾಟಕದಲ್ಲಿ ಬರೀ ತ್ಯಾಪೆ ಹಾಕೋ ಕೆಲಸನೇ ಆಗ್ಬಿಟ್ಟೈತೆ ಎಲ್ಲದೂ. ಒಂದು ರೋಡು ನಯವಾಗಿಲ್ಲ, ಊರು ನಯವಾಗಿಲ್ಲ. ಅಯ್ಯೋ ಬೇಡ ಕತೆ. ನೋಡಿ ಸೈಡು ಕಾಂಪೌಂಡ್ ಹೆಂಗೆ ಕಟ್ಟಿದ್ದಾರೆ, ಕಾಂಪೌಂಡು ಕಲ್ಲೊಂದು ಕಾಂಪೌಂಡು. ನೋಡಿ ಲಾರಿಗಳು ಜಾಸ್ತಿ ಓಡಾಡ್ತವೆ ಇಲ್ಲಿ. ತಮಿಳ್ನಾಡಿಗೆ ಆ ಸೈಡ್ ಎಲ್ಲ ಹೋಗುವಂತ ಇರ್ತವೇನೋ ಲಾರಿ. ಕರ್ನಾಟಕದ ಲಾರಿ ಇದು, ಓಡಾಡೋದು ಜಾಸ್ತಿ ಅನಿಸುತ್ತೆ. ರೋಡೆಲ್ಲ ಫುಲ್ಲು ಹೋಗ್ಬಿಟ್ಟೈತೆ. ಧೂಳಂತೂ ಸರಿಯಾಗಿ ಬರುತ್ತೆ ಇಲ್ಲಿ. ಯಪ್ಪ, ಡೈಲಿ ಓಡಿಸೋರು ಗಾಡಿಗಳು ಅದು ಹಿಂಗೆ ಓಡಿಸ್ತಾರೋ. ಆ ಕಡೆ ಮರಗಳಿಗೆ ಹೋಗಿರೋ ಧೂಳು ನೋಡಿ, ಎಲ್ಲ ಫುಲ್ಲು ಮರದ ಕಲರೇ ಚೇಂಜ್ ಆಗಿಬಿಟ್ಟಿದೆ. ಹಸಿರು ಹೋಗಿ ಎಲ್ಲ ಬಿಳಿ ಮರಗಳಾಗ್ಬಿಟ್ಟೈತೆ, ಧೂಳು ಹೊಡೆದು ನೋಡಿ ಹೆಂಗೈತೆ ಅಂತ. ರೋಡು ಎಲ್ಲಿ ಹೋಗೋದು, ಯಾವ ಕಡೆ ಗಾಡಿ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ ಅಯ್ಯಪ್ಪ, ಬರೀ ಗುಂಡಿ ಹೆಂಗೆ ಹೋದ್ರು ಗುಂಡಿಗಳು. ಒಂಚೂರು ಚೆನ್ನಾಗಿತ್ತು ಅಷ್ಟೇ ರೋಡು, ಅದು ಬಿಟ್ಟರೆ ಸೇಮ್. ವೆಹಿಕಲ್ಗಳು ಜಾಸ್ತಿ ಇರೋ ರೋಡ್ಗಳ ಮಾಡೋಣ, ಏನೇ ಕೇಳ್ಕೋಬೇಡಿ. ಅದು ಇಂಥ ಜಾಗಗಳಲ್ಲಿ ಮಾಡಬೇಕು ರೋಡ. ಫಾರೆಸ್ಟ್ ಇದು ಏನೋ ಪ್ರಾಬ್ಲಮ್ ಆಯಿತು, ಯಾರು ಬರೋಲ್ಲ, ಇದೆಲ್ಲ ಏನು ಸಿಗಲ್ಲ ಅಂಥ ರೋಡ್ಗಳಲ್ಲಿ ರೋಡ ಮಾಡಬೇಕು. ಜಾಸ್ತಿ ವೆಹಿಕಲ್ ಓಡಾಡದಿರೋ ಪರವಾಗಿಲ್ಲ. ನೋಡಿ ಅಟ್ಲೀಸ್ಟ್ ಟ್ಯಾಪೆ ಆದರೂ ಹಾಕೋರ, ಗುಂಡಿಯಾರು ಮುಚ್ಚೋರ ಏನಾರು ಹಾಕಿ ಮಣ್ಣಿನ ಹಾಕಿ, ಅದು ಇಲ್ಲ. ಹೆಂಗೆ ಹೋಗ್ತಾರೆ ಇಲ್ಲಿ ಓಡಾಡೋರು. ನೋಡಿ ನಮ್ಮ ಕಡೆ ನಾವೇ ಅಂತೀವಿ ನಮ್ಮ ರೋಡ್ಗಳೇ ಚೆನ್ನಾಗಿಲ್ಲ, ಅಯ್ಯೋ ಗುಂಡಿ ಆಗ್ಬಿಟ್ಟೈತೆ.
ಏನು ಮಾಡೋದು, ಗುಂಡಿ ಆಗ್ಬಿಟ್ಟೈತೆ ಅಂತೀವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೆಲ್ಲೋ ಅಂತಾವು ಗುಂಡಿ, ಇಲ್ಲಿ ರೋಡೆಲ್ಲ ಗುಂಡಿನೇ. ಏನಾರ ಕಾರು ಗೀರು ಏನಾರು ತೊಗೊಬಂದ್ಬಿಟ್ರೆ ಇಲ್ಲಿ ಇಷ್ಟೇ ಕತೆ. ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ ಇದೇ ಥರ ರೋಡು ನೋಡಿ. ಓಹೋ ಹೋ 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 ಒಂದು ಆಳದ್ದಾಯ್ತೆ ಗುಂಡಿ ಇಲ್ಲಿ. ಗುರು ಮುಚ್ಬೋದು ಗುಂಡಿಗೆ ಹಾಕ್ಬಿಟ್ಟು, ಆ ಥರ ಗುಂಡಿಗಳು ಮಾಡ್ತಾರೆ. ಅಯ್ಯೋ ಯಪ್ಪ. ನೋಡೋಣ ಬನ್ನಿ, ಎಷ್ಟು ದೂರ ಐತೆ ಗೊತ್ತಿಲ್ಲ, ಹೋಗ್ಲೇಬೇಕು. ಗುಂಡಿ ಅಂತ ಇದು ಮಾಡೋಕ್ಕಾಗೋದಿಲ್ಲ ಈಗ. ಇದ್ದಿದ್ದೆ ಕರ್ನಾಟಕ ಎಲ್ಲ ಗುಂಡಿನೇ. ಅದೇನೋ ಗುಂಡಿ ಮುಚ್ಚೋಕ್ಕೆ ಎಷ್ಟೋ ಕೊಟ್ಟರು ದುಡ್ಡ, ಗುಂಡಿ ಎಲ್ಲ ಮುಚ್ಚಿಸ್ತೀವಿ ಅಂತ ಹೇಳ್ತಿದ್ರಪ್ಪ ಸರ್ಕಾರ. ಎಲ್ಲೆಲ್ಲಿ ಮುಚ್ಚಿದ್ರು ಗುಂಡಿನ? ಇಲ್ಲಿ ಗುಂಡಿ ಎಲ್ಲ ಮುಚ್ಚೋಕ್ಕಾಗಲ್ಲ ಬಿಡಿ, ಇಲ್ಲಿ ರೋಡೇ ಮಾಡಬೇಕಿದು. ಗುಂಡಿ ಮುಚ್ಚೋದು ಒಂದೇ, ರೋಡ್ ಮಾಡೋದು ಒಂದೇನೆ. ನೋಡಿ ಲಾರಿಗಳು ಹೋಗ್ತಾ ಇರ್ತವೆ, ಧೂಳಂತೂ ಸಿಕ್ಕಾಬಟ್ಟೆ ಬರುತ್ತೆ. ಬೈಕಲ್ಲಿ ಬರೋರು ಹೆಲ್ಮೆಟ್ ಹಾಕೊಂಡ್ಬಂದ್ರೆ ಬೆಸ್ಟ್. ಇಲ್ಲಿ ಹೆಲ್ಮೆಟ್ ಏನಾರು ಇಲ್ಲ ಅಂದ್ರಂತೂ ಇಷ್ಟಾಗತ್ತೆ. ಕರ್ನಾಟಕದ ರೋಡ್ಗಳ ಕಥೆ ಇದು. ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಎಲ್ಲಿ ಅಭಿವೃದ್ಧಿ? ಅಂತ ಅಭಿವೃದ್ಧಿನೂ ಇಲ್ಲ. ಯಾವಾಗ ಆಗುತ್ತೋ ಅಭಿವೃದ್ಧಿ? ಬನ್ನಿ ಈ ಲಾರಿ ಮುಂದೆ ಹೊಂಟೋಗ್ಬಿಡೋಣ ಫಸ್ಟು, ಇಲ್ಲ ಅಂದರೆ ಈ ಸ್ನೋ ಪೌಡ್ರೆಲ್ಲ ಹಾಕೋಬೇಕಾಯ್ತು ನಾವೇನೇ. ಸುಮಾರು ದೂರ ಇದೇ ಥರ ಇದೆ ಅನ್ಸುತ್ತೆ ರೋಡು. ನೋಡೋಣ ಬನ್ನಿ, ಹೋಗ್ತಾ ಇರೋಣ. ಸ್ನೇಹಿತರೆ, ಇನ್ನೊಂದು ನನಗೆ ನೋಡ್ತಾ ಇದ್ರೆ ಇದು ಉತ್ತರಾಖಂಡ್ ರೋಡ್ ನೋಡ್ದಂಗೆ ಆಯ್ತದ. ಉತ್ತರಾಖಂಡಲ್ಲೇ ಪರವಾಗಿಲ್ಲ, ಗುಡ್ಡ ಕುಸ್ತೋದ್ರು ಅಲ್ಲೇ ರೆಡಿ ಮಾಡಿ ಎಷ್ಟು ಬೇಗ ರೆಡಿ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಗದೇನ ಸೇಮ್ ನನಗೆ ಹಂಗೆ ಅನ್ನಿಸ್ತಾ ಇರೋದು. ಎಲ್ಲ ನಾವು ಉತ್ತರಾಖಂಡ್ಗೆ ಏನಾರ ಬಂದ್ಬಿಟ್ಟಿದ್ದೀನ, ಇಲ್ಲ ಚಾಮರಾಜನಗರ ಜಿಲ್ಲೆಗೆ ಇದ್ದೀನ ಅಂತ ಗೊತ್ತಾಗ್ತಾ ಇಲ್ಲ. ಇದು ಏನು ರೋಡ್ ಇದು, ಏನು ಕತೆ ಇದು? ಯಪ್ಪ ಯಪ್ಪ. ಅಲ್ಲೂ ಸೇಮ್ ಹಿಂಗೆ ಇರುತ್ತೆ. ಅದೇ ರೋಡ್ ಬೇಗ ನೀಟಾಗಿರುತ್ತೆ, ಕ್ಲೀನ್ ಮಾಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ. ಇಲ್ಲ ಹಂಗೆ ಕಾಣಿಸ್ತೈತೆ ನನಗೇನು ಉತ್ತರಾಖಂಡ ಥರ. ಸ್ನೇಹಿತರೆ ನೋಡಿ, ಅಲ್ಲಿಂದ ರೋಡು ಚೆನ್ನಾಗಿರಲಿಲ್ಲ. ಈಗ ನೋಡಿ ಇಲ್ಲಿ ಮಾಡಿದ್ದಾರೆ ರೋಡ, ಇಲ್ಲಿ ಸ್ವಲ್ಪ ಈಗ ಓಕೆ, ರೋಡು ಪರವಾಗಿಲ್ಲ, ಇಲ್ಲಿ ಹೋಗ್ಬೋದು, ಚೆನ್ನಾಗಿ ಮಾಡವ್ರೆ. ಇಲ್ಲಿ ಅಲ್ಲೊಂದು 10-15 ಕಿಲೋಮೀಟ್ರ್ ರೋಡ್ ಇದೆ. ಯಪ್ಪ ಯಪ್ಪ, ಏಕ ಹಿಂಗೆ ಆಯ್ತೇನೋ ಅನಿಸ್ಬಿಡ್ತು. ಈಗ ಇಲ್ಲಿ ಹೊಸ್ದಾಗಿ ಹಾಕಿದ್ದಾರೆ ಟಾರ ಅಂತ ಅನಿಸುತ್ತೆ. ಇಷ್ಟಿದ್ರೆ ಓಕೆ, ಆರಾಮಾಗಿ ಹೋಗ್ಬೋದು. ಏನಲ್ಲಿ ಏನಾರ ಗಾಡಿ ಏನಾರು ಪ್ರಾಬ್ಲಮ್ ಆದರೆ ಏನು ಮಾಡೋದಲ್ಲಿ? ತಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಅಲ್ಲಿ ಯಾರು ಬರೋದೇ ಇಲ್ಲ. ಅಲ್ಲಿಂದ ತಳ್ಕೊಂಡು ಬರೋಕ್ಕಾಗುತ್ತಾ? ಫುಲ್ ಅಪ್ಪು ಬೇರೆ, ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಬಿಡಿ. ಇದು ಆಮೇಲೆ ಫುಲ್ಲು ಕಾಡಿದು, ಬೆಟ್ಟ ಸುತ್ತ ಬೆಟ್ಟ. ಈ ರೋಡ್ ಒಂಥರ ಸಖತ್ತಾಗಿದೆ ನೋಡೋಕ್ಕೆ. ಹಾಗೆ ತೋರಿಸ್ಕೊ ಹೋಗ್ತೀನಿ ನೋಡಿ, ಈ ವ್ಯೂ ಎಲ್ಲ ಯಾವ ಥರ ಇರುತ್ತೆ ಅಂತ. ಇದು ಕಾಡ್ದು ಥರ ಚೆನ್ನಾಗೈತೆ ರೋಡ್ ಇದು. ಚಾಮರಾಜನಗರ ಅಂದರೆ ಹಿಂಗೇನೆ, ಚಾಮರಾಜನಗರ ನೋಡಿ ಯಾವ ಥರ ಇದೆ ಎಲ್ಲ ಕಾಡೆಲ್ಲ. ಈಗ ರೀಸೆಂಟಾಗಿ ಮಾಡೋರು ಅನಿಸುತ್ತೆ ರೋಡ್ ಇದು, ಮೊದಲು ಇರಲಿಲ್ಲ. ಇನ್ನು ಅಷ್ಟು ದೂರ ರೋಡ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ. ಆದ್ರೂ ಈ ರೋಡಲ್ಲಿ ಬರ್ಬೇಕಾದ್ರೆ ಹುಷಾರಾಗಿರಿ.
ಯಾಕೆ ಅಂದರೆ ಕೆಳಗಡೆ ಸಿಕ್ಕಾಪಟ್ಟೆ ಡೇಂಜರ್ ಇದೆ. ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದ್ರೆ ಗಾಡಿಗೂ ಕಷ್ಟ ಇಲ್ಲ, ನಮಗೂ ಕಷ್ಟ ಇಲ್ಲ, ಇಂಥದ್ದು ಇಲ್ಲ. ಬೆಟ್ಟದು ಹೊರಗಡೆನೇ ಹೋಗಿದೆ ರೋಡು. ಇದೇ ನೋಡಿ ರಾಮಾಪುರ ಸಿಟಿ ಇದು. ಈ ಕಡೆ ಅವ್ರಿಗೆ ಇದೆ ಅಂತದೆ ದೊಡ್ಡ ಸಿಟಿ. ರಾಮಾಪುರ ಪೊಲೀಸ್ ಸ್ಟೇಷನ್ ಎಲ್ಲ ಇದೆ. ಸ್ನೇಹಿತರೆ, ಈಗ ರಾಮಾಪುರದಿಂದ ಹೊರಟು ಸ್ವಲ್ಪ ದೂರ ರೋಡು ಚೆನ್ನಾಗಿತ್ತು ಅಂತ ಹೇಳಿದೆ ನಿಮಗೆ. ಈಗ ಮತ್ತೆ ಅದೇ ಜಲ್ಲಿ ರೋಡೇ. ತುಂಬ ಕಡೆ ರೋಡ್ ಕಿತ್ತಾಕ್ಬಿಟ್ಟವ್ರೆ, ರೋಡು ಮಾಡ್ತಿದ್ದಾರೆ ಇಲ್ಲಿ. ಒಂದಷ್ಟು ದೂರ ಚೆನ್ನಾಗಿಲ್ಲ, ಒಂದಷ್ಟು ದೂರ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ಚಾಮರಾಜನಗರ ಜಿಲ್ಲೆಗೆ ಎಂಟ್ರಿ ಆಗಬೇಕು ಅಂತಂದರೆ ಈಗ ಬೇರೆ ರೋಡ್ ಇಲ್ಲ ಇಲ್ಲಿ. ಕೊಳ್ಳೇಗಾಲ ಬಂದೇನೆ ಚಾಮರಾಜನಗರ ಹೋಗಬೇಕು. ಹಾಗಾಗಿ ಈಗ ಈ ರೋಡು ಕೊಳ್ಳೇಗಾಲ ಹೋಗುತ್ತೆ. ಕೊಳ್ಳೇಗಾಲದಿಂದ ಚಾಮರಾಜನಗರ ಹೋಗ್ಬೇಕಾಗುತ್ತೆ. ಚಾಮರಾಜನಗರಗೆ 70 ಕಿಲೋಮೀಟ್ರ್ ಆಗುತ್ತೆ. ಈಗ ಇಲ್ಲಿಂದ ಇವತ್ತು ಫುಲ್ಲು ಜರ್ನಿನೇ ಆಗುತ್ತೆ ಅಂತ ಅನಿಸುತ್ತೆ. ಚಾಮರಾಜನಗರ ತಲುಪೋಷ್ಟೊತ್ತಿಗೆ ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ಎಲ್ಲ. ನೋಡಿ ಇಲ್ಲ ಸ್ವಲ್ಪ ಪರವಾಗಿಲ್ಲ, ತಿರುಗಿ ಮತ್ತೆ ಅಲ್ಲಿಗೆ ಕಿತ್ತೋಗೈತೆ. ಏಕೆ ಹಿಂಗೆ ಆಗಿರೋದು. ಈ ಕಡೆ ಭಾಗದಲ್ಲಿ ಎಲ್ಲ ಈ ಮುಸ್ಕಿನ ಜೋಳ ಎಲ್ಲ ಹಾಕವ್ರೆ, ಮತ್ತು ಮುರಿದು ಅಲ್ಲೇ ತೋಟಗಳೆಲ್ಲ ಹಾಕವ್ರೆ. ತುಂಬ ಮುಸ್ಕಿನ ಜೋಳ ಬೆಳೀತಾರೆ ಇಲ್ಲಿ. ಮುಸ್ಕಿನ ಜೋಳ, ಆಮೇಲೆ ಅರಿಶಿನ ನೋಡಿದೆ, 1-2-3 ತಾವು ಅರಿಶಿನ ಹಾಕಿದ್ರು. ಮತ್ತು ಬಾಳೆ ಈ ಥರದ್ದೆಲ್ಲ ಬೆಳೀತಾರೆ. ನೋಡಿ ರೋಡ್ ಹೆಂಗೈತೆ ಅಂತ. ರೋಡ್ ಸಿಕ್ಬಿಟ್ರೆ ಯಪ್ಪ ಎಷ್ಟೊತ್ತಕ್ಕಪ್ಪ ಹೋಗೋದು ಅಂತ ಅನಿಸ್ಬಿಡ್ತದೆ. ಅಷ್ಟು ದೂರ ಅನಿಸುತ್ತೆ. ಆಮೇಲೆ ಮತ್ತೆ ಚೆನ್ನಾಗಿದೆ ನೋಡಿ. ಪ್ರೈವೇಟ್ ಗಾಡಿಗಳು ಈ ಕಡೆ ಚಾಮರಾಜನಗರ ಜಿಲ್ಲೆಯಲ್ಲೇ ಇರೋದು ಪ್ರೈವೇಟ್ ಗಾಡಿಗಳು. ಯಾವಾಗ ಬಸ್ಸು ಫ್ರೀ ಆಯಿತು, KSRTC ಲೇಡೀಸ್ ಫ್ರೀ ಮಾಡಿದ್ರು, ಆವಾಗಿಂದ ಸಿವಿಲ್ ಬಸ್ನವ್ರಿಗೆ ತುಂಬ ಒತ್ತಡ ಜಾಸ್ತಿ ಆಗೋಯ್ತು. ಅವ್ರಿಗಂತೂ ಆದಾಯದ್ದಿದೆ ಇಲ್ದಂಗೆ ಹೋಗಿದೆ. ಈ ಸೈಡು ಚಾಮರಾಜನಗರ ಸೈಡು ನಾನು ಈಗ ಆ ಕಡೆ ಎಲ್ಲ ಹೋಗಿದ್ನಲ್ಲ, ಅಲ್ಲೂ ಬರ್ತದಂತೆ ಸಿವಿಲ್ ಬಸ್ ಎಲ್ಲ. ಎಲ್ಲಿ ಬಸ್ಗಳ ರೂಟು ಕಡಿಮೆ ಇದೆ ಪಾಪ, ಅಲ್ಲಿ ಸಿವಿಲ್ ಬಸ್ನವರು ಮಾಡ್ತಿದ್ದಾರೆ. ಈ ಕಡೆ ಎಲ್ಲ ಜಾಸ್ತಿ ಐತೆ ಸಿವಿಲ್ ಬಸ್ಗಳು, ಹೋಗಿ ಬರ್ತಾ ಇದೆ. ಹಾಗಾಗಿ ಬಸ್ಸಿನ ಸೌಲಭ್ಯನ ಇದೆ. ಗೌರ್ಮೆಂಟ್ ಬಸ್ಸು ಇದೆ, ಆದರೆ ಸ್ವಲ್ಪ ಕಡಿಮೆ. ಅದಕ್ಕೆ ಪ್ರೈವೇಟ್ ಬಸ್ ಹಾಕಿ ಸ್ವಲ್ಪ ಮಾಡ್ತಾರೆ ಕೆಲಸನ. ಇಲ್ಲಿಂದ ಮತ್ತೆ ಫಾರೆಸ್ಟ್ ಅಂತ ಅನ್ಸುತ್ತೆ, ಕಾಡಿರಬೇಕು. ಒಂಚೂರು ಚೆನ್ನಾಗೈತೆ ರೋಡು. ಇಲ್ಲಿಂದ ನೋಡಿ ಕಾಡು. ಚಾಮರಾಜನಗರ ಬಂದರೆ ಸಾಕು, ಕಾಡಿಗೇನು ಬರ ಇಲ್ಲ. ನೋಡಿ ಈ ಒಂದು ವ್ಯೂ ಚೆನ್ನಾಗಿರುತ್ತೆ. ಈ ರೋಡು ತೋರಿಸ್ತೀನಿ ಬನ್ನಿ. ಅಲ್ಲ ಸುತ್ತ ಆ ಕಡೆ ಈ ಕಡೆ ಮರಗಳು, ಚೆನ್ನಾಗಿದೆ ರೋಡ್ ಇದು. ಎಷ್ಟು ಚಂದ ಕಾಣಿಸ್ತದೆ ನೋಡಿ. ಒಂದು ಇದು ಡೈಲಾಗ್ ಜ್ಞಾಪನ ಬರುತ್ತೆ, ಎಷ್ಟು ಚಂದ ಅಲ್ಲ ಅಂತ. ನೋಡಿ ಹಿಂಗಿದೆ ರೋಡ್ ಇದು, ಸೂಪರ್ ಆಗಿದೆ. 70 ಕಿಲೋಮೀಟ್ರ್ ಆಗುತ್ತೆ ನಾನು ಚಾಮರಾಜನಗರ ಹೋಗುವಷ್ಟಕ್ಕೆ. 70 ಕಿಲೋಮೀಟ್ರು ಹೋಗಿ ಸಂಜೆ ಆಗುತ್ತೆ. ಫಾಸ್ಟಾಗೆಲ್ಲ ಓಡ್ಸೋಕ್ಕಾಗಲ್ಲ ಗಾಡಿನ. ಫಾಸ್ಟಾಗಿ ಓಡಿಸಿ ಬೇಗ ಹೋಗಬೇಕು ಅಂತ ಆ ಥರದ್ದು ಏನಿಲ್ಲ. ಸೇಫ್ಟಿ ಇಂಪಾರ್ಟೆಂಟು. ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಗಾಡಿಗೂ ಕಷ್ಟ ಕೊಡೋದು ಬೇಡ, ನಾವು ಕಷ್ಟ ತಗೊಳ್ಳೋದು ಬೇಡ. ಅವನೂರು ಬಂದು 5 ಕಿಲೋಮೀಟ್ರು. ಅವನೂರಿಂದ ಇದಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ, ಚಾಮರಾಜನಗರಕ್ಕೆ ಹೋಗೋಕ್ಕಾಗಲ್ಲ. ಕೊಳ್ಳೇಗಾಲ ಹೋಗಿ ಚಾಮರಾಜನಗರ ಹೋಗಬೇಕು.
ಈ ಕಡೆ ಒಂದು ರೋಡ್ ಮಾಡಿದರೆ ಚೆನ್ನಾಗಿರೋದು, ನೂರಿಂದನೂ ಚಾಮರಾಜನಗರ ಕನೆಕ್ಟ್ ಆಗೋಂಗಿದ್ದಿದ್ರೆ ಥರ ಚೆನ್ನಾಗಿರ್ತಿತ್ತು. ಕೊಳ್ಳೇಗಾಲ ಹೋಗಿಯೇ ಮತ್ತೆ ಹಿಂಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ರೋಡು ಸ್ವಲ್ಪ ಮಾಡವ್ರೆ, ಇನ್ನೂ ಒಂದಷ್ಟು ಕಡೆ ಮಾಡಬೇಕು, ಒಂದಷ್ಟು ಕಡೆ ಮಾಡವ್ರೆ. ಲಾರಿ ಏನೋ ಪ್ರಾಬ್ಲಮ್ ಆಗಿದೆ. ಈ ಜಾಗಗಳಲ್ಲಿ ಪ್ರಾಬ್ಲಮ್ ಆಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಪಂಚರು ಈ ಥರದ್ದು ಏನೋ ಪ್ರಾಬ್ಲಮ್ ಆದ್ರೂ ತುಂಬ ಹಿಂಸೆ. ತೊಗೊಂಡು ಹೋಗ್ಬೇಕಾಗುತ್ತೆ, ಅಲ್ಲಿಗೆ ಆಗಿಸ್ಕೊಂಬಂದು ಆಮೇಲೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಥರದ್ದು ಸಮಸ್ಯೆ ಇದ್ದಿದೆ. ಸ್ನೇಹಿತರೆ ನೋಡಿ, ಈಗ ಸ್ಟ್ರೈಟ್ ಹೋದರೆ ಮೈಸೂರು, ಊಟಿ, ಇದರಲ್ಲಿ ಲೆಫ್ಟ್ ಎತ್ತಬೇಕು ಚಾಮರಾಜನಗರಕ್ಕೆ. ಲೆಫ್ಟ್ ಎತ್ಕೊಂಡು ಈ ಕಡೆ ಹೋಗೋಣ. ಸ್ಟ್ರೈಟ್ ಹೋದರೆ ಮೈಸೂರಿಗೆ ಹೋಗುತ್ತೆ. ನೋಡಿ, ಚಾಮರಾಜನಗರ ಎಂಟ್ರಿ ಆಗ್ತಾಯಿದ್ದೀನಿ ಸಿಟಿ. ಭತ್ತ, ಹೆವಿ ಭತ್ತ ಬೆಳೀತಾರೆ ಇಲ್ಲಿ. ಭತ್ತದ ಲಾರಿಗಳು ಭತ್ತ ಎಲ್ಲ ತುಂಬ್ತಾವ್ರೆ ಲಾರಿಗಳಿಗೆ. ಚಾಮರಾಜನಗರ ಸಿಟಿಗೆ ಹೋಗೋ ರೋಡ್ ಇದು. ನೋಡಿ, ಇಲ್ಲವೇ ಸುತ್ತಿನ ಗಾಡಿಯಿಂದ ತಗೊಬಂದು ಇಲ್ಲಿ ಲಾರಿಗೆ ಲೋಡ್ ಮಾಡ್ತಾರೆ. ಇಲ್ಲಿಗೆ ಎಲ್ಲ ಸ್ಟಾಕ್ ಮಾಡ್ಕೊಂಡವ್ರೆ. ಪೂರ್ತಿ ಭತ್ತ ಇಲ್ಲಿ.